ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡೋ ಕೆಲಸ ಏನು ಅಂತ ಯಾರೂ ಕ್ವಶನ್ಸ್ ಇಲ್ಲಿವರೆಗೂ ಕೇಳಿಲ್ಲ. ಆದರೆ ಇದನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ. ಮನೆ ಕೆಲಸಕ್ಕೆ ಹೋಗೋದ್ರಿಂದ ಅವರು ಸ್ವಲ್ಪ ಬಟ್ಟೆಗಳನ್ನ ಏನು ಮಾಡ್ತಾರೆ ಅಂದರೆ ಕೆಲಸದವ್ರು ಕೊಟ್ಬಿಡ್ತಾರೆ. ಹೊಸ ಬಟ್ಟೆಗಳು, ಅವ್ರು ಯೂಸ್ ಮಾಡಿದಿರೋ ಬಟ್ಟೆಗಳೆಲ್ಲ ನೀವು ಹಾಕೊಳ್ಳೋದಾರೆ ಹಾಕೊಳ್ಳಿ, ಇಲ್ಲ ಯಾರು ಬಡವ್ರ ಮಕ್ಕಳಿದ್ರೆ ಕೊಟ್ಬಿಡಿ, ಈ ಥರ ಹೇಳ್ಬಿಟ್ಟು ಕೊಡ್ತಾರೆ. ನಾವು ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಅದಕ್ಕೇನು ಮಾಡ್ತೀವಿ, ಈಸ್ಕೊಬಂದು ಚೆನ್ನಾಗಿದ್ದರೆ ಯೂಸ್ ಮಾಡೋದು, ಬಿಸಿಲಿಗೆ ಹಾಕಿ ತೊಳೆದು ಒಗೆದು ಅದನ್ನು ಯೂಸ್ ಮಾಡ್ಕೋತೀವಿ. ಇನ್ನೂ ಇದೆ, ಇದನ್ನೆಲ್ಲ ಅಮ್ಮಂದಿರೋವಾಗ ಸಣ್ಣದ್ರಲ್ಲೇ ಹೇಳ್ತಾಯಿದ್ರು. ನಿಮಗೆ ಗೊತ್ತಿರಬೇಕು ಅನಿಸುತ್ತೆ. ಏನಾದ್ರು ಇದಾದರೆ ಅಮ್ಮ ಏನೇಂತ ಹೇಳೋರು ಅಂದರೆ, ಮಕ್ಳುಗಳಿಗೂ ಅಷ್ಟೇ ಹಳೆ ಬಟ್ಟೆನೇ ಇಕ್ಬೇಕು, ಹುಟ್ಟಿದಾಗ ಮಕ್ಕಳಿಗೆ ಬಟ್ಟೆ ಒದಗುತ್ತೆ ಅಂತ ಹೇಳೋರು. ಇವಾಗೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ, ಯಾರ ಬಟ್ಟೆ ಯಾರು ಹಾಕೋಬಾರ್ದು. ಇವತ್ತು ರೋಡ್ ಕಸ ಗುಡಿಸೋರು ಲೆವೆಲಾಗೇ ಇರ್ತಾರೆ ಅನ್ನೋದು ಆಗೋಗ್ಬಿಟ್ಟಿದೆ. ಯಾರ ಬಟ್ಟೆನೂ ಇಸ್ಕೊಂಡು ಹಾಕ್ಕೊಳ್ಳಲ್ಲ. ಆದರೆ ನಮ್ಮಂಥ ಕೆಲ್ಸಕ್ಕೆ ಹೋಗೋರು ಅವ್ರಿಗೆ ರಿವರ್ಸ್ ಹೇಳೋಕ್ಕಾಗಲ್ವಲ್ಲ. ಏನೋ ಬೇಜಾರು ಮಾಡ್ಕೋತಾರೇನೋ, ನಮಗಿಂತ ಇವ್ರು ಅಂತ ಅಂದ್ಕೊಬಿಡ್ತಾರೇನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಸ್ಕೊಂಬಂದ್ಬಿಡ್ತೀವಿ. ನನಗೆ ಇವಾಗ ಅನಿಸಿದ್ದು, ಅಯ್ಯೋ ಎಷ್ಟು ಗಂಡಂಗೆ ಹಿಂಸೆ ಕೊಡ್ತಾರೆ ಅಂದರೆ, ನಂಗೆ ಒಂದು ಸೀರೆ ತೊಗೊಡು, ಒಂದು ಫಂಕ್ಷನ್ಗೆ ಹೋಗಲೇಬೇಕು, ನೀನು ಕಳಿಸ್ಲಿಲ್ಲ ಅಂದರೆ ಆಗೋದೇ ಇಲ್ಲ, ನಾನು ಹೋಗಲೇಬೇಕು, ನನಗೆ ಬ್ಲೌಸ್ ಬೇಕು, ಸೀರೆ ಬೇಕು. ಸೀರೆ ಹೆಂಗೋ 1,000 ರೂಪಾಯಿ ತೊಗೊಂಡ್ರೂ ಪರವಾಗಿಲ್ಲ, 500 ರೂಪಾಯಿ ತೊಗೊಂಡ್ರೂ ಪರವಾಗಿಲ್ಲ. ಈ ಬ್ಲೌಸು ವರ್ಕಿಂಗ್ ಇದೆ ನೋಡಿ, 2,000 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ, ಲಕ್ಷದ ತನಕ ಹೊಟ್ಟೋಗ್ಬಿಟ್ಟಿದೆ. ಈ ಆರಿಯರ್ ವರ್ಕು, ಡಿಸೈನು, ಆಮೇಲೆ ಇದು ನೋಡಿ ಇಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ದಾರೆ. ಬ್ಲೌಸ್ ಹೊಲಿಯೋಕ್ಕಿಲ್ಲ ಅಂದರೂ ಒಂದು 2,000 ರೂಪಾಯಿ ಕೊಟ್ಟಂತೂ ಹೊಲಿಸಿದ್ದಾರೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಇನ್ನೂ ಚೆನ್ನಾಗಿದೆ, ಏನು ಹಾಳಾಗಿಲ್ಲ, ಎಲ್ಲ ನೀಟಾಗಿದೆ, ಚೆನ್ನಾಗಿದೆ. ಕೊಟ್ಟರು ತೊಗೊಂಡೋಗು ನೋಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಆದರೆ ನೀವು ಒಂದ್ಸಲ ಯಾಕೆ ಯೋಚನೆ ಮಾಡಲ್ಲ ನಮ್ಮ ಥರ ಅಂದರೆ, ಹೇಗೆ ಅಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಕೆಲಸ ಮಾಡಬೇಕು ಅಂದರೆ ನಮಗೊಂದು 500 ರೂಪಾಯಿ ದುಡ್ಡು ಸಿಗಬೇಕು ಅಂದರೆ ಒಂದು ತಿಂಗಳಾದ್ರೂ ನಾವು ದುಡಿಬೇಕು ಅದನ್ನ ಯೂಸ್ ಮಾಡೋಕ್ಕೆ. ಆದರೆ ಖರ್ಚು ಮಾಡೋಕ್ಕೆ ಒಂದು ಗಳಿಗೆನೇ ಸಾಕು. ಒಂದು ಬ್ಲೌಸ್ ಹೊಲ್ಸೋಕ್ಕೆ ನೀವು 2,000-3,000 ಖರ್ಚು ಮಾಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ. ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಬಿಚ್ಚಿದ್ರೆ ಇನ್ನು ಹಾಕೊಳ್ಳಲ್ಲ ನೀವು. ನೆಕ್ಸ್ಟ್ ಟೈಮ್ ಬೇರೆ ಸೀರೆ ತೊಗೋತೀರಾ, ಬೇರೆ ಬ್ಲೌಸ್ಗೆ ಇದೇ ಥರ ಆರಿಯರ್ ವರ್ಕು, ಡಿಸೈನು ಎಲ್ಲ ಮಾಡಿಸ್ಕೊತೀರಾ. ಅದ್ರ ಬದಲು ನಮ್ಮ ಮಕ್ಕಳಿಗೆ ಒಂದು ಪೋಸ್ಟ್ ಆಫೀಸಲ್ಲಿ ಅದೇ 3,000 ರೂಪಾಯಿ ಕಟ್ಟಿದ್ರೆ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ? ಅದಿಲ್ದವರೆ ನೀವು ನೆಕ್ಸ್ಟ್ ಟೈಮು ಈ ಥರ ಬ್ಲೌಸ್ಗಳೇನಾದ್ರು ಬಿಸಾಕ್ತಾ ಇದ್ದೀವಿ, ಇದು ಬೇಡ ಅಂತ ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋದಾದರೆ ಇನ್ನೊಂದು ಐಡಿಯಾ ಇದೆ ನಿಮ್ಮ ಹತ್ರ. ಈ ಡಿಸೈನ್ ಮಾಡ್ತಿರ್ತೀರಲ್ಲ, ನಾನು ನೋಡ್ಮಟ್ಟಿಗೆ ಇದನ್ನು ಅದೇನರಲ್ಲೋ ಒಂಥರ ಇವಾಗೆಲ್ಲ ಹಿಂಗೆ ಡಿಸೈನಾಗಿ ಕಟ್ ಮಾಡೋದೇನೋ ಬಂದಿದೆ. ಅದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಆದರೆ ಹೇಳ್ತೀನಿ, ಅದನ್ನು ತೊಗೊಂಡು ಈ ಡಿಸೈನ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇದು ಮತ್ತು ಇದೆಯಲ್ಲ, ಇದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಯಾವ ಬ್ಲೌಸ್ ಆದರೂ ಅಷ್ಟೇ ಪರವಾಗಿಲ್ಲ. ನಿಮಗೆ ಚಿಕ್ಕದಾಯಿತು ಅಂತ ಏನಾದ್ರು ಅನಿಸಿದ್ರೆ ಇದನ್ನು ನೀವು ಬೇರೆ ಬ್ಲೌಸಿಗೆ ಅಟ್ಯಾಚ್ ಮಾಡಿಸ್ಕೋಬಹುದು, ಹೌದಲ್ವಾ? ಅದೇ ಪೈಪಿಂಗ್ ಕೊಡೋ ಜಾಗಕ್ಕೆ ಕೊಟ್ಟು ನೀವು ಇದನ್ನು ಅಟ್ಯಾಚ್ ಮಾಡಿಸ್ಕೋಬೋದು. ಬೇರೆ ಬ್ಲೌಸಲ್ಲಿ ಇದನ್ನು ಈ ಡಿಸೈನ್ನ ಯೂಸ್ ಮಾಡ್ಕೊಬೋದು. ಮತ್ತು ಯಾಕೆ ಬಿಸಾಕ್ತೀರಾ? ಬೇರೆಯವ್ರಿಗೆ ಕೊಡ್ತೀರಾ, ಹಾಕ್ಕೊಳ್ಳಲ್ಲ, ಅವರು ಬಿಸಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿಸಿದ್ದಾರೆ ಅಂತ ನಂಗೆ ತುಂಬ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸು. ಇವಾಗ ನಮಗೂ ಆಗೋಲ್ಲ ಅಂದ್ಕೊಳ್ಳಿ ಹಾಕೊಳ್ಳೋಕ್ಕೆ, ಇಲ್ಲ ನಾವು ಯೂಸ್ ಮಾಡಲ್ಲ ಅಂದ್ಕೊಳ್ಳಿ, ನಮ್ಮ ಬಾಡಿಗೆ ಟೈಟ್ ಆಗಲಿಲ್ಲ, ಎಲ್ಲ ಲೂಸ್ ಆಗುತ್ತೆ, ಏನೋ ಒಂದು ಆಗುತ್ತೆ ಅನ್ನಿ. ಅದ್ರ ಬದಲು ಇದನ್ನು ಕಟ್ ಮಾಡಿ, ಈ ಎಂಬ್ರಾಯ್ಡ್ರಿಂಗ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನೀವು ಬೇರೆ ಬ್ಲೌಸ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡಿ ಎಷ್ಟು ನೀಟಾಗಿದೆ, ಪಿಕಾಕ್ ಡಿಸೈನ್ ಥರ ಮಾಡಿಸಿದ್ದೀರಾ. ತೋರಿಸ್ತೀನಿ ಅದು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡ್ದಕ್ಕೆ. ಎಷ್ಟು ಚೆನ್ನಾಗಿರೋ ಬ್ಲೌಸ್ನ ಬಿಸಾಕ್ತಾ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತು. ಇದನ್ನು ಕಟ್ ಮಾಡಿ ನೀವು ಬೇರೆ ಬ್ಲೌಸ್ ಹೊಲಿಸ್ಕೋತೀರಲ್ಲ, ಅದಕ್ಕೆ ಅಟ್ಯಾಚ್ ಮಾಡಿಸ್ಕೊಳ್ಳಿ. ಫ್ರಂಟಲ್ಲಿ, ಬ್ಯಾಕಲ್ಲಿ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ. ನೀವು ಇಷ್ಟನ್ನು ಪೈಪಿಂಗ್ ಥರ ಕಟ್ ಮಾಡೋದು ಬಂದಿದೆ, ಅದೇನೋ ಅಂತಾರೆ, ನನಗೆ ಅಷ್ಟು ಗೊತ್ತಿಲ್ಲ ಟೈಲರಿಂಗ್ ಬಗ್ಗೆ. ಆದರೆ ನಾನು ಟೈಲರಿಂಗ್ ವಿಡಿಯೋಸ್ ಹಾಕ್ತಾಯಿದ್ದೆ ಒಂದೊಂದು. ಅದರಲ್ಲಿ ನನಗೆ ಬಂದಿರೋ ಐಡಿಯಾದಲ್ಲಿ ಇದು ಈ ಥರದ್ದು ಡಿಸೈನ್ ಇರೋದು, ಈ ಕಪ್ಸ್ ಎಲ್ಲ ಇರೋದು, ಅದನ್ನು ಬಿಸಾಕಬೇಡಿ, ಕಟ್ ಮಾಡಿ. ಈ ಥರ ಅದೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಬೇರೆ ಬ್ಲೌಸ್ಗೆ ಆಲ್ಟ್ರೇಷನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ದುಡ್ಡು ಸೇವ್ ಆಗುತ್ತೆ. ಒಂದು
ಇನ್ನೊಂದು ನಿಮ್ಮ ಬ್ಲೌಸ್ಗೆ ಹೊಸ ಲುಕ್ ಸಿಗುತ್ತೆ. ಮತ್ತು ಈ ಬ್ಲೌಸ್ನ ನಾನು ಬಿಸಾಕ್ನಲ್ಲಪ್ಪ, 2,000-3,000 ಕೊಟ್ಟು ಹೊಲ್ಸಿದ್ನಲ್ಲಪ್ಪ ಅಂತ ಯೋಚನೆ ಮಾಡೋ ಥಿಂಕಿಂಗ್ ಇರಲ್ಲ ಅಲ್ವಾ. ಇದನ್ನು ಒಂದು ಸಲನಾದ್ರು ನೀವು ಖುಷಿಯಿಂದ ಎಕ್ಸೆಪ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ನಂದು ಯೂಸನ್ನಾಗಿರೋ ಮಾತೇನಾರು ಇದ್ದರೆ ಯೂಸ್ ಮಾಡ್ಕೊಳ್ಳಿ, ನಿಮಗೂ ಖುಷಿ ಆಗುತ್ತೆ. ಟೈಲರ್ಸ್ಗಳಿಗೆ ಹೇಳಿ, ಅವರು ಸ್ವಲ್ಪ ಇದನ್ನೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಅನಿಸುತ್ತೆ ನಿಮ್ಗೆ ಗೊತ್ತಿರೋದಾದರೆ. ನಿಮ್ಮ ಹತ್ರ ಒಂದು ಮಿಷಿನ್ ಇತ್ತು ಅನ್ನೋದಾದರೆ ಇದನ್ನೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿ. ಇದಂದರೆ ನಾನು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೆ, ನನಗೆ ಟೈಮ್ ಇಲ್ಲ, ನಾನು ಕೆಲ್ಸಕ್ಕೆ ಹೋಗಿ ಬರೋದೇ ಆಗೋಗ್ಬಿಡುತ್ತೆ, ಹಂಗಾಗಿ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಇದು ನೋಡಿದಕ್ಕೆ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು.